ಕೇಳಿಸ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನೀವು. ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿರೋದು ನೀವೇ. ಡೈರೆಕ್ಟ್ ಆಗಿ ಏನು ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು. ಎಲ್ಲರೂ ಈ ರೀತಿ ನಿಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಕಿತ್ತಾ? ಸತ್ಯ ತಿಳಿದ್ಮೇಲೆ ಇಷ್ಟು ವರ್ಷ ಒಬ್ಬರನ್ನ ನಂಬಿ ಟೈಮ್ ವೇಸ್ಟ್ ಆಯ್ತಲ್ಲ ಅಂತ ನಿಮ್ ಮೇಲೆ ನಿಮ್ಗೆ ಬೇಜಾರಾಗುತ್ತೆ. ಎನಫ್, ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಹಿರಿ ಮಹಾಪ್ರಭುಗಳೇ, ಸಭಾಧ್ಯಕ್ಷತೆ ವಹಿಸೋದ್ ಬಿಟ್ಟು ಎಲ್ಲೂ ಹೋಗ್ತಿದ್ದೀರಾ? ಅಶ್ವಿನ್, ರಿಪೋರ್ಟ್ ತಂದ್ಯಾ? ಯಾವ ರಿಪೋರ್ಟು? ಕೆಲವರು ಬಂಡವಾಳನ ಬಯಲ್ ಮಾಡೋ ರಿಪೋರ್ಟ್ ತೆಗೆದು ನೋಡಿ. ಪೂಜಾ, ನೀನು ಪ್ರೋಟೀನ್ ಪೌಡರ್ ಕುಡಿತಿದ್ದಲ್ಲ, ಅದ್ರ ರಿಪೋರ್ಟ್ಸ್ ಇದೆಯಲ್ಲ, ತೊಂಬ ಹೋಗು. ಹಾ ಅಶ್ವಿನ್. ಯಾವುದು ರಿಪೋರ್ಟು ಇದು? ಅಣ್ಣ, ಅವತ್ತು ಹೊರಗಡೆ ಪಾಟಲ್ ಗಿಡ ಸತ್ತೋಗಿತ್ತು. ನೀನ್ ಏನಕ್ಕೆ ಅಂತ ಕೇಳಿದೆ, ನೆನ್ಪಿದ್ಯಾ? ಹಾ. ಆ ಪಾಟ್ಗೆ ಫುಡ್ ಹಾಕಿರೋದ್ರಲ್ಲಿ ಆ ಫುಡ್ಗೆ ವಿಷ ಮಿಕ್ಸ್ ಆಗಿತ್ತು ಅಂತ ನಾನು ನಿನ್ಗೆ ಹೇಳಿದೆ. ನೀನ್ ನಂಬ್ಲಿಲ್ಲ ಅಲ್ಲ? ಈಗ ನೋಡು, ಆ ಗಿಡಕ್ಕೆ ಹಾಕಿರೋ ಫುಡ್ ಅಲ್ಲಿ ಪಾಯ್ಸನ್ ಇದೆ ಅಂತ ಲ್ಯಾಬ್ ಇಂದ ರಿಪೋರ್ಟ್ಸ್ ಬಂದಿದೆ. ಅದ್ರ ಸರ್ಟಿಫಿಕೇಟ್ಸ್ ಇದು. ಫುಡ್ಡ? ಗಿಡಕ್ಕೆ ಯಾರೋ ಫುಡ್ ಹಾಕ್ತಾರೆ, ಗೊಬ್ಬರ ಅಲ್ವಾ ಹಾಕೋದು? ಆ ಗಿಡಕ್ಕೆ ಫುಡ್ ಹಾಕಿದ್ದು ನಾನೇ, ಆದ್ರೆ ಆ ಫುಡ್ನ ಮಗು ಕೊಡಕ್ ರೆಡಿ ಮಾಡಿದ್ದು ಇವ್ರೆ. ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ? ಮನೇಲಿರೋರ್ಗೆಲ್ಲ ಬೇಸಾಕೋದು ನಮ್ ಸೇವಂತಿನೇ. ಅದ್ರಲ್ಲೇ ಅಜ್ಜಿ ಇರೋದು ವಿಷಯ. ಆ ಫುಡ್ ಒಳಗೆ ವಿಷ ಮಿಕ್ಸ್ ಆಗಿತ್ತು. ಆ ಫುಡ್ನ ನರ್ಸ್ ಮಗು ಕೊಡ್ಬೇಕು ಅಂತಾನೆ ರೆಡಿ ಮಾಡಿ ಇಟ್ಕೊಂಡಿದ್ರು. ಏನು, ವಿಷನಾ? ಹೌದು. ಅವತ್ತು ನಾನು ಬಂದಾಗ ಅಲ್ಲಿ ಫುಡ್ ಬಿದ್ದಿತ್ತು, ಅದ್ರ ಸುತ್ತ ಎಲ್ಲ ಗೊದ್ದಗಳು ಸತ್ ಬಿದ್ದಿತ್ತು. ಅಶ್ವಿನ್, ಸೇವಂತಿ ಪಾಪದ ಮೂಟೆನ ಬಿಚ್ಚೋಣ ಅಂತ. ಈ ಫುಡ್ ತಿಂದು ತಾನೇ ಗುದ್ದಗಳೆಲ್ಲ ಸತ್ತೋಗಿದ್ದು. ಹೌದು. ಹಾಗಾದ್ರೆ ಡೌಟೇ ಬೇಡ, ಇದ್ರಲ್ಲಿ ಪಾಯ್ಸನ್ ಮಿಕ್ಸ್ ಆಗಿರುತ್ತೆ. ಯಾವತ್ತೂ ಇಲ್ದೇ ಇರೋದು ಇವತ್ತು ಸ್ನಾನನೂ ಮಾಡ್ದೆ ಮಗುಗ್ ತಿನ್ನಿಸ್ತಾ ಕೂತಿದ್ಯಾ? ನೀನ್ ಯಾವತ್ತೂ ಇಲ್ದೇ ಇರೋಳು ಇವತ್ ದೇವಸ್ಥಾನಕ್ಕೆ ಹೋಗ್ತಿದ್ಯಲ್ಲಮ್ಮ, ಆ ಖುಷಿಗೆ. ಚಿನ್ನಮ್ಮ, ಹೋಗ್ ಬರ್ತೀನಿ. ಅಂದ್ರೆ ಇವರು ಮಗು ಕೊಟ್ಟಿದ್ದ ಊಟದಲ್ಲಿ ವಿಷ ಬೆರೆಸಿದ್ರು. ಅಲ್ವೋ, ಸೇವಂತಿ ಮಾಡಿರೋ ಫುಡ್ ಅಲ್ಲಿ ಪಾಯ್ಸನ್ ಹೇಗೋ ಮಿಕ್ಸ್ ಆಯ್ತು? ಈಗ ಸರಿಯಾಗಿ ಪ್ರಶ್ನೆ ಕೇಳಿದೆ ನೋಡು. ಅಶ್ವಿನ್, ಕೊಡಿ, ತಗೋ, ಇದನ್ನು ಓದು. ಈ ರಿಪೋರ್ಟ್ಸು ಪೂಜಾಗ ಅಬಾರ್ಷನ್ ಆದಾಗ ಡಾಕ್ಟರ್ ಕೊಟ್ಟಿದ್ದು.
ಪೂಜಾ ಕುಡಿತಿದ್ದ ಪ್ರೋಟೀನ್ ಪೌಡ್ರಲ್ಲಿ ವಿಷ ಮಿಕ್ಸ್ ಆಗಿತ್ತು. ಆ ವಿಷ ಸ್ಲೋ ಆಗಿ ಮಗು ಹೊಟ್ಟೆಗೆ ಹೋಗಿ ಮಗು ಹೊಟ್ಟೆಲೇ ಸತ್ತೋಯ್ತು ಅಂತ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ಸ್ ಅದು. ಆ್ಯಂಡ್ ಇದು ನರ್ಸ್ ಮಗು ತಿಂತಿದ್ದ ಫುಡ್ಡಲ್ಲಿ ವಿಷ ಇತ್ತು. ಆ ಫುಡ್ನ ಗಿಡಕ್ಕೆ ಹಾಕ್ದಾಗ ಗಿಡನೂ ಸತ್ತೋಯ್ತು. ಅಕಸ್ಮಾತ್ ಆ ಮಗು ಏನಾದರೂ ಆ ಫುಡ್ ತಿಂದಿದ್ದಿದ್ರೆ ಮಗುನೂ ಸತ್ತೋಗ್ತಿತ್ತು ಅನ್ನೋದು ಲ್ಯಾಬ್ ರಿಪೋರ್ಟ್ಸ್ ಇಲ್ಲೇ ಇದೆ. ಅಣ್ಣ, 2 ರಿಪೋರ್ಟ್ನು ಕಣ್ಣಲ್ಲಿ ಕಣ್ಣಿಟ್ಟು ಸರಿಯಾಗಿ ನೋಡು. 2ರಲ್ಲಿ ಉಪಯೋಗಿಸಿರೋದು ಒಂದೇ ವಿಷ. ಎರಡು ಫುಡ್ನು ತಯಾರು ಮಾಡಿಕೊಟ್ಟಿದ್ದು ಒಂದೇ ಕೈ, ಅದು ಇವ್ರದೇ ಕೈ. ಎರಡು ಮಗುನು ಕೊಲ್ಲೋಕ್ ಪ್ಲಾನ್ ಮಾಡಿರೋದು ಇವ್ರೇನೆ. ಅವತ್ತು ನನ್ನ ಮಗುನ ಸಾಯಿಸಕ್ಕೆ ಬಳಸಿದ ವಿಷಯನೇ ನರ್ಸ್ ಮಗುನ ಸಾಯಿಸಕ್ಕೆ ಬಳಸಿದ್ದಾರೆ ಇವರು. ಅಶ್ವಿನ್